ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಮಗೆ ಗೊತ್ತಿಲ್ಲದೆಯೇ ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು. ನಾವೆಲ್ಲರೂ ಒಂದು ಪ್ರಕಂಪನ, ಒಂದು ವೈಬ್ರೇಷನ್ ಅಲ್ಲಿ ಅಡಗಿಕೊಳ್ಳುತ್ತಿದ್ದೇವೆ. ನಮ್ಮಲ್ಲಿ ಅಡಗಿಕೊಳ್ಳುತ್ತಿದೆ ಅದು. ನಮಗೆ ಸಂಖ್ಯೆಗಳು, ನಂಬರ್ಸ್ಗಳು, ಹೆಸರುಗಳು, ಮನೆ, ಅಮ್ಮ, ಅಪ್ಪ, ಕೆಲಸ, ಕಾರ್ಯ ಎಲ್ಲವೂ ಮಕ್ಕಳೇ, ಎಲ್ಲವೂ. ವಿ ಆರ್ ಆಲ್ ಡಿಸೈನ್. ಈಗ ಒಬ್ಬ ಲೈಬ್ರೇರಿಯನ್ ತಗೊಳ್ಳಿ, ಆತ ಓದಿದಷ್ಟು ಪುಸ್ತಕಗಳಿಲ್ಲ, ಅವ್ರು ಓದದ ಪುಸ್ತಕವಿಲ್ಲ, ಓದದ ಜ್ಞಾನ ಇಲ್ಲ, ದೊರೆ ಆಗ್ಬೋದಿತ್ತಲ್ವಾ? ಯೋಚನೆ ಮಾಡಿ ನೋಡಿ. ಓದ್ಕೊಳ್ಳೋ ದೊಡ್ಡ ವ್ಯಕ್ತಿ ಆಗ್ತಿ, ಓದ್ಕೊಳ್ಳೋ ದೊಡ್ಡ ವ್ಯಕ್ತಿ ಆಗ್ತಿ ಅಂತ ಹೇಳ್ತಾರೆ. ಒಬ್ಬ ಲೈಬ್ರೇರಿಯನ್ ಅವ್ನು ನೋಡಿ, ವಿಶ್ವಕೋಶವೇ ಅಡಗಿರುತ್ತೆ, ನಾಲೆಜ್ ಬ್ಯಾಂಕ್. ಅವನು ಯಾವುದು KBCನೂ ಗೆದ್ದಿಲ್ಲ, ಕೌನ್ ಬನೇಗ ಕರೋಡ್ಪತಿ ಇಲ್ಲ, ಹೂ ವಾಂಟ್ಸ್ ಟು ಬಿ ಮಿಲಿಯನೇರ್ ಅವ್ರ ಬಿಲಿಯನೇರ್ ಕಾಂಟೆಸ್ಟ್ ಅಲ್ಲಿ ಆತ ಕ್ವಿಜ್ ಅಲ್ಲಿ ಹೋಗಿ ಗೆಲ್ಬೋದಿತ್ತಲ್ಲ, ಲಕ್ಷ ಲಕ್ಷ ಕೋಟಿ ಕೋಟಿ. ಕೊಟ್ಟಿಲ್ಲ. ಯಾವುದ ಶಕ್ತಿ ಗೊತ್ತಿಲ್ಲದೆ ಕೆಲವರಿಗೆ ಆ ಒಂದು ವೈಬ್ರೇಷನ್ ಅಲ್ಲಿ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಕೆಲಸ ಮಾಡ್ತಿರ್ತೀರಿ, ಅದು ನಿಮ್ಮನ್ನ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆ ಸಕ್ಸಸ್ ಒಳಗಡೆ ದುಮ್ಮಿಕ್ತಾ ಇರುತ್ತೆ, ನಾನೇನಾದ್ರೂ ಮಾಡ್ಬೇಕು, ಐ ಆಮ್ ಡಿಫ್ರೆಂಟ್, ಐ ಆಮ್ ಸ್ಪೆಷಲ್, ಐ ಆಮ್ ಕ್ರಿಯೇಟಿವಿಟಿ, ನನ್ನಲ್ಲಿ ಏನೋ ಒಂದು ಕ್ರಿಯೇಟಿವಿಟಿ ಇದೆ ಕಣೋ, ಕ್ರಿಯಾಶೀಲತೆ ಇದೆ ಕಣೋ, ನಾನೊಬ್ಬ ಅದ್ಭುತ ಅನ್ನೋದು ಕೆಲವು ವ್ಯಕ್ತಿಗಳಿಗೆ ಯಾವಾಗಲೂ ಒಳಗಡೆಯಿಂದ ಅಂತರಾತ್ಮ, ಅಧಿಶಕ್ತಿ, ಮನೋಶಕ್ತಿ, ಅಂತರ್ಶಕ್ತಿ ಅದೊಂದು ಒಂಥರ ಹಿಂಗೆ ಸ್ಪಾರ್ಕ್ ಮಾಡ್ತಾ ಇರುತ್ತೆ ಆಗಾಗ, ಝಕ್ ಝಕ್ ಅಂತ. ಅದು ಹೇಗೆ ತಿಳ್ಕೊಳ್ಳೋದು ಗೊತ್ತಿದೆಯಾ? ಕೆಲವ್ರಿಗೆ ಅದು ಇರುತ್ತೆ. ಹೆಂಗೆ ಅಂತಾನು ಹೇಳ್ತಾನೆ ನೋಡಿ. ನಿಮಗೆ ಗೊತ್ತಿಲ್ಲದೆ ಎಲ್ಲೋ ಹೀಗೆ ಕೂತಿದ್ದೀರಿ, ಒಂದು ಪೆನ್ ತಗೋತೀರಿ, ಹೀಗೆ ಕೂತ್ಕೊಂಡು ಸಿಗ್ನೇಚರ್ ಮೇಲಿಂದ ಮೇಲೆ ಮಾಡುತ್ತಿದ್ದೀರಿ ಅಂತ ಇಟ್ಕೊಳ್ಳಿ ಅಲ್ಲ, ಕೆಲವರು ಮಾಡ್ತಿರ್ತಾರೆ. 100% ನೀವೊಬ್ಬ ಲೀಡರ್ ಆಗ್ತೀರಿ. ನೀವೆಲ್ಲಿದ್ದರೂ ಮಿನಿಮಮ್ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು ಸೂಪರ್ವೈಸರ್. ಐ ಹ್ಯಾವ್ ಸೀನ್. ಯಾಕೆಂದ್ರೆ ನನಗೆ ಗೊತ್ತಿಲ್ಲದೆ ನಾನು ಸೆಕ್ಯೂರಿಟಿನಲ್ಲೇ ಕೆಲಸ ಮಾಡ್ತಿದ್ದು, ಸೂಪರ್ವೈಸರ್ ಆದೆ, ಮ್ಯಾನೇಜರ್ ಆದೆ. ನಾನೊಂದು ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಹಂಕಾರದಿಂದ ಕೆಲಸ ಬಿಟ್ಟು ಬಂದ್ಬಿಟ್ಟೆ. ನಾನು ಅಂದ್ಕೊಂಡಿದ್ದೆ ನನ್ನಿಂದಲೇ ನಡೀತಿದೆ ಎವ್ರಿಥಿಂಗ್ ಅಂತ ಹೇಳ್ಬಿಟ್ಟು. ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು ನಾನೊಬ್ಬ ಗಲ್ಲಿ ಬಚ್ಚ ಅಂತ. ಗಲ್ಲಿಯಲ್ಲಿ ಗೋಲಿ ಆಡಕ್ಕೂ ಕೂಡ ನನ್ನಲ್ಲಿ ಅರ್ಹತೆ ಇಲ್ಲ. ನಾನು ಅಂದ್ಕೊಂಡಿದ್ದೆ, ಓ ನನ್ನಿಂದಲೇ ಕಾಣೋ ಇದು ಅಂತ ಸಿಸ್ಟಮ್. ಏನ್ ಹೇಳಿದ್ರು ಕೂಡ ನಮ್ಮ ಮ್ಯಾನೇಜರ್ಗಳು ಕೇಳ್ದೆ ಬಿಟ್ಟು ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು ನನ್ನ ಓದು ಕಮ್ಮಿ, ಏನೇನು ಇಲ್ಲ, ಎಲ್ಗೋ ಮುಂದಕ್ಕೆ ಹೋಗ್ಬಿಟ್ಟಿದೆ ಅಂತ. ಸೆಕ್ಯೂರಿಟಿ ಕೆಲ್ಸಕ್ಕೆ ಸೇರ್ಕೋತಾನೆ, ರಾತ್ರಿ ಪಾಳಿ ಕೆಲ್ಸಕ್ಕೆ ಸೇರ್ಕೋತಾನೆ, ಡಬಲ್ ಶಿಫ್ಟ್ ಕೆಲಸ ಮಾಡ್ತಾನೆ, ಮಾಡಿಕೊಂಡು ಓದ್ಕೊಂಡು ಅಲ್ಲೇ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಸೂಪರ್ವೈಸರ್ ಆಗ್ತಾನೆ. ಅದರ ನಂತರ ಸೆಕ್ಯೂರಿಟಿ ಮ್ಯಾನೇಜರ್ ಕೂಡ ಆಗ್ತಾನೆ. ಇವತ್ತಿಗೂ ಮುರಳಿ ಅನ್ನೋರನ್ನ ನಾನು ಮರಿಲಿಕ್ಕೆ ಆಗೋದಿಲ್ಲ. ಇವತ್ತು ತುಂಬಾ ದೊಡ್ಡ ಮಾರುತಿ ಆ ಒಂದು ದೊಡ್ಡ ಒಂದು ವ್ಯವಸ್ಥೆಯಲ್ಲಿ ದೊಡ್ಡ ಮ್ಯಾನೇಜರ್ ಆಗಿದ್ದಾನೆ ಪುಣ್ಯಾತ್ಮ. ತುಂಬಾ ನಾನು ಯಾವಾಗ್ಲೂ ನೆನ್ಸ್ಕೊತಾನೆ. ಯಾರ ಸೆಕ್ಯೂರಿಟಿ ನೋಡಿದ್ರು ಕೂಡ ಐ ಜಸ್ಟ್ ಫೀಲ್ ದಟ್ ಮುರಳಿ ಅವತ್ತು ನನಗೆ ಕೆಲಸ ಕೊಡಿಸ್ತಪ್ಪ ಅಂತ. ಮೊನ್ನೆ ಕೂಡ ಇನ್ನೂ ಒಂದು ಸಣ್ಣ ವಿಚಾರಧಾರೆಗೆ ಫೋನ್ ಮಾಡಿದ್ದೆ. ನನಗೆ ಕುಳಿತುಕೊಂಡಿದ್ರೆ ಈ ಸಿಗ್ನೇಚರ್ಗಳನ್ನ ಈ ತರ ಮಾಡ್ತಿದ್ದ. ಆಗ ನನಗೆ ಒಬ್ರು ಈ ಸಿಗ್ನೇಚರ್ ಎಕ್ಸ್ಪರ್ಟ್ ಒಬ್ರು ಜರ್ಮನಿ ಸಿಕ್ಕಿ ಅವರು ಹೇಳಿದ್ದು ನಾನು ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಪ್ರತಿಯೊಂದರಲ್ಲೂ ಕೆದಕ್ತಾ. ನನಗೆ ಗೊತ್ತಿಲ್ಲದೆಯೇ ನನಗೆ ತೃಪ್ತಿ ಇರ್ತಿರ್ಲಿಲ್ಲ. ನಿಮಗೂ ಕೂಡ ತೃಪ್ತಿ ಇರಲ್ಲ ನೋಡಿ. ಇನ್ನೊಂದು ಹೆಜ್ಜೆ ಹೋಗ್ಬೇಕು, ಇನ್ನೊಂದು ಚೂರು ಕಲಿಬೇಕು, ಇನ್ನೊಂದು ಹೊಸದೊಂದು ತಿಳ್ಕೋಬೇಕು, ಇನ್ನೊಂದು ಹೊಸದೊಂದು ಮಾಡ್ಬೇಕು. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕೈಗೆ ಪೆನ್ ಸಿಕ್ಕಿದ ತಕ್ಷಣ ಸಿಗ್ನೇಚರ್ ಪದೇ ಪದೇ ಮಾಡ್ತಿದ್ದೀರಿ ಅಂದ್ರೆ ನಾನು 100% ಹೇಳ್ತಾರೆ, ನೀವು ಒಬ್ಬ ಟೀಚರ್ ಆಗಿರ್ಬೇಕು, ಇಲ್ಲ ಲಾಯರ್ ಆಗಿರ್ಬೇಕು, ಇಲ್ಲ ಪ್ರೀಚರ್ ಆಗಿರ್ಬೇಕು, ಇಲ್ಲ ಡಾಕ್ಟರ್ ಆಗಿರ್ಬೇಕು,
ನೀವು ಒಬ್ಬ ಕಲಾವಿದ ಆಗಿರಬೇಕು 100%. ಐ ಹ್ಯಾವ್ ಸೀನ್ ಕಲಾವಿದರು, ಲಾಯರ್ಸು, ಡಾಕ್ಟರ್ಸು, ಸೂಪರ್ ಸ್ಪೆಷಲಿಸ್ಟ್ಗಳು. ನಾರ್ಮಲ್ ಡಾಕ್ಟರ್ ಬೇರೆ, ಸೂಪರ್ ಸ್ಪೆಷಲಿಸ್ಟ್ ಬಾ ಅವ್ರು ಕಾಣೋ ಎಕ್ಸ್ಪರ್ಟ್ ಅಂತ ನಾವು ಕೇಳ್ತೇವೆ ಅಲ್ವಾ. ಅವರುಗಳನ್ನ ನಾನು ನೋಡಿದ್ದೇನೆ. ಅಲ್ಲಿ ಹೋದ ಅಂದ್ರೆ ಅವ್ರ ಪುಸ್ತಕ, ಪೆನ್ನು, ಇನ್ನೊಂದು ಅಬ್ಸರ್ವೇಷನ್ ನನಗೆ ಜಾಸ್ತಿ ಅದೃಷ್ಟಕ್ಕೆ. ಅಲ್ಲೊಂದಿದೆ, ಈ ರಾಹುವಿನ ಒಂದು ಪ್ರಭಾವ, ಅವ್ನು ಕುಳಿತಿರೋ ಜಾಗ, ಅಬ್ಸರ್ವೇಷನ್ ತುಂಬಾ ಅದ್ಭುತವಾಗಿ ಕೊಟ್ಟಿದೆ ನನಗೆ. ಹುಟ್ಟಿರೋದು ರಾಹು ನಕ್ಷತ್ರವೇ ಅಲ್ವಾ. ನೋಡಿದ್ರೆ ಈ ಸೂಪರ್ ಸ್ಪೆಷಲಿಸ್ಟ್ ಆಗಿ ಹೆಸರು ಪಡೆದಿರ್ತಕ್ಕಂಥವ್ರು ಅವ್ರು ಈ ತರ ಮಾಡ್ತಿರೋದು ತುಂಬಾ ನೋಡಿದ್ದಾನೆ. 10ರಲ್ಲೇನೋ ಲಕ್ಷದಲ್ಲಿ 99,990 ಜನ ಇದನ್ನ ಮಾಡ್ತಿರೋದು. ಅವರಿಗೆ ಗೊತ್ತಿಲ್ಲದೆ ಸಿಗ್ನೇಚರ್ ಅನ್ನ ಪದೇ ಪದೇ ಹಾಕೋದು, ಹಿಂಗ್ ಮಾಡಿದ್ರೆ ಅಂದ್ರೆ ತಮಗೇ ಗೊತ್ತಿಲ್ಲದೆ ತಮ್ಮ ತಪ್ಪುಗಳನ್ನ ಕರೆಕ್ಷನ್ ಮಾಡ್ಕೊಳ್ಳೋದು. ಹೋಗ್ತಿರೋ ದಾರಿ ಇನ್ನೊಂದ್ ಚೂರ್ ಹಿಂಗ್ ಮಾಡ್ಕೊಂಡಿದ್ರೆ, ಅಂತ ಅವರಿಗೆ ಗೊತ್ತಿಲ್ಲದೆ ಅವರ ಸಿಗ್ನೇಚರ್ ಮೂಲಕ ಎಲ್ಲೋದ್ರು ನಾನೊಂದು ಸಿಗ್ನೇಚರ್ ಆಗಿ ಕಾಣಿಸ್ಬೇಕು. ಐ ಶುಡ್ ಬಿ ಡಿಫ್ರೆಂಟ್, ಐ ಶುಡ್ ಬಿ ಸಮಥಿಂಗ್ ಸ್ಪೆಷಲ್. ನೀವೊಬ್ಬ ಸ್ಪೆಷಲ್ಲೇ. ಪದೇ ಪದೇ ನಿಮಗೆ ಕೈ ಪೆನ್ ಸಿಕ್ಕ ತಕ್ಷಣ ಸಿಗ್ನೇಚರ್ ಆಗ್ತಿದ್ರೆ ಸ್ಪೆಷಲ್ಲೇನೆ, ಎಲ್ಲಿದ್ದರೂ ಸ್ಪೆಷಲ್ಲೇ. ಬಿಡಬೇಡಿ. ಒಂದು ಸ್ಪಷ್ಟತೆ, ಒಂದು ಗುರಿ, ಒಂದು ಗಮ್ಯ ಅಂತ ಒಂದು ಇಟ್ಕೊಳ್ಳಿ, ನೀವು ಖಂಡಿತ ಸಾಧಿಸ್ತೀರಿ. ಒಂದು ಸ್ಪಷ್ಟತೆ, ಒಂದು ಗುರಿ ಅನ್ನತಕ್ಕಂಥದ್ದು ನೀವು ಇಟ್ಟುಕೊಳ್ಳಿ. ನೋಬಡಿ ಕ್ಯಾನ್ ಸ್ಟಾಪ್ಸ್ ಯು. ದರ್ ಇಸ್ ಅ ಮ್ಯಾಜಿಕ್ ಇಸ್ ದೇರ್. ನೀವು ನಿಜ ಹೇಳಬೇಕು ಅಂದ್ರೆ ಅಂತರ್ಮುಖಿಗಳು ನಾನು ನೋಡಿದ್ದೇನೆ. ಹೇಳ್ಕೊಳ್ಳಲ್ಲ ನೀವು, ನಿಮ್ಮ ಸ್ಟ್ರೆಂತ್ ಹೇಳೋಲ್ಲ, ನಿಮ್ಮ ವೀಕ್ನೆಸ್ ಹೇಳೋಲ್ಲ, ನೀವು ಅಳೋದೇ ಇಲ್ಲ ಯಾರ ಮುಂದ್ಗಡೆನು. ನಾನು ನೋಡಿದ್ದೇನೆ ಸಿಗ್ನೇಚರ್ ಹಾಕುವಂತ ಒಂದು ಬಹುದೊಡ್ಡ ಜಡ್ಜ್ ಸಾಹೇಬ್ರು ದಿಲ್ಲಿನಲ್ಲಿ ಭೇಟಿ ಮಾಡಿದ್ದೆ. ಮಾತಾಡ್ತಾ ಅವ್ರು ಹಾಗೆ ಮೆಲ್ಲಗೆ ತಗೊಂಡು ಹಿಂಗೆ ಬರೀತಿದ್ದಾರೆ. ಹೇಳ್ತಾ ಇದ್ದಾನೆ ಹಿಂಗಾಗಿದೆ ಸರ್ ಅಂತ ಹೇಳ್ತಿದ್ರೆ, ಟೀಕೆ ಅಂತ ಅವ್ರಿಗೇ ಗೊತ್ತಿಲ್ಲದೆಯೇ ಸರ್ ಏನಾದ್ರೂ ಮಾತಾಡಿ ಸರ್, ಹೇಳ್ತಲೇ ಇದ್ರಿ ಅಂತಿದ್ರಿ, ಏನು ಹೇಳ್ತಾನೆ ಇಲ್ಲ ಅಂದ್ರೆ ಅವ್ರ ಅನುಭವವೋ, ಗಾಯಗಳು, ನೋವುಗಳು, ಇಲ್ಲ ಬಾಧೆಗಳು, ಇಲ್ಲ ಸಂಕಟಗಳು ಅದನ್ನ ದಾಟಿ ಬಂದಿರೋದ್ರಿಂದ ಈಸ್ ನಾಟ್ ಕಮಿಂಗ್ ಔಟ್ ಆಫ್ ದ್ಯಾಟ್. ಬಟ್ ಒಂದ್ಸಲಿ ನೀವು ಓಪನ್ ಅಪ್ ಆಗ್ಬಿಟ್ರಿ ಅಂದ್ರೆ ಈ ಸಿಗ್ನೇಚರ್ ಹಾಕೋರು ಖಂಡಿತ. ಇನ್ನೊಂದು ಹೇಳ್ತಾನೆ, ನೀವು ಪದೇ ಪದೇ ಸಿಗ್ನೇಚರ್ ಹಾಕ್ತಿದ್ದೀರಿ ಅಂದ್ರೆ ನೆನ್ಪಿಟ್ಕೊಳ್ಳಿ, ನೀವೊಂದು ಶಿಸ್ತು, ನೀಟು, ಕ್ಲೀನು, ಈ ತರ ತುಂಬಾ ರೂಲ್ಸ್ ನಿಮ್ಮ ಹತ್ರ ಮ್ಯಾನೇಜ್ ಮಾಡೋದು ಕಷ್ಟ. ಅದು ನಿಮ್ಮಲ್ಲಿರುತ್ತೆ. ನೀವು ಪದೇ ಪದೇ ನಿಮಗೆ ಗೊತ್ತಿಲ್ಲದೆ ಸಿಗ್ನೇಚರ್ ಹಾಕ್ತಿದ್ರೆ ಹೀಗೆ ಬದುಕಬೇಕು ಇರುವುದರಲ್ಲಿ ಸಾಕು ಅನ್ನೋಂಥವ್ರು. ನಾನು ಅದನ್ನು ನೋಡಿದ್ದೇನೆ. ಒಬ್ಬ ಬಹುದೊಡ್ಡ ಪೊಲೀಸ್ ವರಿಷ್ಠಾಧಿಕಾರಿ, IPS ಅಧಿಕಾರಿ ಮಕ್ಕಳೇ, ಅವರ ಹತ್ರ ಕೂಡ ತುಂಬಾ 1-2-3 ಬಾರಿ ಕರ್ಸ್ಕೊಂಡಿದ್ದಾರೆ. ಗದ್ದಿನ ಅಧಿಕಾರಿ, ನಿಜ ಹೇಳ್ತಾನೆ. ಗೌರ್ಮೆಂಟ್ ಪೆನ್ಷನ್ ಬಿಟ್ರೆ, ಗೌರ್ಮೆಂಟ್ ಕೊಟ್ಟಿರೋ ಸಂಬಳ ಬಿಟ್ರೆ ಏನೂ ಇಲ್ಲ ಅವ್ರ ಹತ್ರ. ಗೌರ್ಮೆಂಟ್ ಕ್ವಾರ್ಟರ್ಸ್ ಬಿಟ್ಟು ಸ್ವಂತ ಮನೆ ಮಾಡ್ಕೊಂಡಿಲ್ಲ ಅವರು. ಲಿವಿಂಗ್ ವಿತ್ ದಿ ಸಿಸ್ಟಮ್ಸ್ ಅಂತಾರೆ. ಏನು ಇದು ಜಾತಕ ಇಷ್ಟು ಸ್ಟ್ರೆಂತ್ ನೋಡಿದ್ರೆ ಅವ್ರ ಸಿಗ್ನೇಚರ್, ವಾವ್, ಅಲ್ಲಿ ಗೊತ್ತಾಯ್ತು. ಓಹೋ, ಇದು ಇವರನ್ನ ಈ ಶಿಸ್ತುಬದ್ಧ ಜೀವನ. ಹಂಗ ನೀವು ಈ ತರ ಕೈ ಚಾಚಿ ಬದುಕೋದೇ ಇಲ್ಲ. ಮೋಸ ಮಾಡಿ ನಿಮಗೆ ಬದುಕೋಲ್ಲ. ನೀವು ಲಂಚ ತಗೊಳ್ಳಲ್ಲ. ನಾನು ನೋಡಿದ್ದಾನೆ. ತಾನಾಗಿ ಕೊಟ್ರೆ ಏನೋ ಒಂದಣ್ಣು. ಮನುಷ್ಯ ಅಂದ್ಮೇಲೆ ಒಂದು ಸಣ್ಣ ಪುಟ್ಟದಿರುತ್ತೆ. ನಾಟ್ ದಟ್ ಯು ಆರ್ ಎಂಟೈರ್ಲಿ ಕರಪ್ಟೆಡ್ ಮ್ಯಾನ್. ಬರೆದಿಟ್ಕೊಳ್ಳಿ. ನೀವೆಲ್ಲಿದ್ದರೂ ನೀವೊಬ್ಬ ಗುರು, ನೀವೆಲ್ಲಿದ್ದರೂ ನೀವೊಬ್ಬ ಲೀಡರ್, ನೀವೆಲ್ಲಿದ್ದರೂ ನೀವು ದೊರೆ. ನಿಮ್ಮ ಮಾತು ನೀವು ನೇರವಾಗಿ ನೋಡ್ತೀರಿ. ಇಷ್ಟವಿಲ್ವಾ ನೋಡಿದಾಗ ನೋಡ್ತಿರ್ತೀರಿ, ಬಟ್ ನೀವು ಅಂತರ್ಮುಖಿಯಾಗಿ ಬೇರೆ ಇನ್ನೇನೋ ಯೋಚನೆ ಮಾಡ್ತಕ್ಕಂಥದ್ದು. ಆಮೇಲೆ ವಿಚಿತ್ರ ನೋಡಿದ್ದೇನೆ, ಈ ತರ ಸಿಗ್ನೇಚರ್ ಹಾಕೋರು ಸ್ವಲ್ಪ ಡೇ ಡ್ರೀಮರ್ಸ್ ಜಾಸ್ತಿ. ಡೇ ಡ್ರೀಮರ್ಸ್ ನಿಜ ಹೇಳ್ತಾರೆ. ನೀವು ಎಲ್ಲಿದ್ದರೂ ಎಲ್ಲರಿಗೂ ಖುಷಿ ಸಮಾಧಾನ ಕೊಡ್ತಕ್ಕಂಥ ವ್ಯಕ್ತಿತ್ವ ನಿಮ್ಮದು. ನೀವೆಲ್ಲಿದ್ದರೂ ಒಂದು ಸಿಗ್ನೇಚರ್ ಆಗ್ತಕ್ಕಂಥ ಭಾವ ಇದೆಯಲ್ಲ, ನೀವು ಎಲ್ಲಿದ್ದರೂ ಇನ್ನೊಬ್ಬರಿಗೆ ಕಾನ್ಫಿಡೆನ್ಸ್, ಇನ್ನೊಬ್ಬರಿಗೆ ಪ್ರೀತಿ, ಇನ್ನೊಬ್ಬರಿಗೆ ಆನಂದ, ಇನ್ನೊಬ್ಬರಿಗೆ ಅವನು
ಇನ್ನೊಬ್ಬರನ್ನ ತುಂಬಾ ಕೆಳಗಡೆ ಹಾಕಿ ಮಾತನಾಡುವ ವ್ಯಕ್ತಿತ್ವ ನಿಮ್ಗಿರೋದಿಲ್ಲ. ನಿಮ್ಗೆ ಇಷ್ಟ ಆಗ್ಲಿಲ್ವಾ, ಅಲ್ಲಿಂದ ಎದ್ದೋಗಿರ್ತೀರಿ. ಗಮನಿಸಿ ನೋಡಿ, ಸಿಗ್ನೇಚರ್ ಆಗ್ತೀರಾ ಅಂದ್ರೆ ಅದ್ ಬರುತ್ತೆ ಮಕ್ಕಳೇ. ಇಟ್ಸ್ ಅನ್ ವೈಬ್ರೇಷನ್. ಕೆಲವರು ಇಲ್ಲಿ ನೋಡಿ ಮೂಗ್ನಲ್ಲಿ ಬೆರಳು ಬಿಡೋದು, ಉಗುರು ಕಚ್ಚೋದು, ಹೌದು, ಮೇಕಪ್ ಮಾಡ್ಕೊಳ್ಳೋದು, ನೀಟ್ ಇಟ್ಕೊಳ್ಳೋದು, ಇದೆಲ್ಲ ಸುಮ್ಮನೆ ಬರೋದಿಲ್ಲ. ಅದು ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಜೀನ್ಸ್ ನಲ್ಲಿ ಅಡಗಿರುತ್ತೆ, ನಿಮ್ಮ ಸೃಷ್ಟಿಯಲ್ಲಿ ಅಡಗಿರುತ್ತೆ. ಈಗ ನಾನು ಹೇಳಿದ ತಕ್ಷಣ ನೀವು ಸಿಗ್ನೇಚರ್ ಹಾಕ್ತಾ ಕುತ್ಕೊಳ್ಳೋದಲ್ಲ, ಖಂಡಿತ ಬರೋಲ್ಲ. ನಿಮಗೆ ಗೊತ್ತಿಲ್ಲದೆ ವಿಚ್ ಇಸ್ ಗಾಟ್ ಕನೆಕ್ಟೆಡ್ ನೀವು ಸಿಗ್ನೇಚರ್ ಹಾಕ್ತಿದ್ದೀರಿ ಅನ್ನೋದಾದರೆ, ನಿಜ ಹೇಳ್ತಾನೆ, ಮಿಲಿಟರಿ ಆಫೀಸರ್, ಪೊಲೀಸ್ ಆಫೀಸರ್, ಡಿಫೆನ್ಸ್ ಆಫೀಸರ್, ಟೀಚರು, ಲೆಕ್ಚರರು, ಪ್ರೊಫೆಸರು, ಲಾಯರು, ಜಡ್ಜು, ಈ ಕ್ಯಾಟಗರಿಯಲ್ಲಿ ಬರತಕ್ಕಂಥ ಒಂದು ದೊಡ್ಡ ಪ್ರೊಫೆಷನಲ್ಸ್ ನೀವು ತುಂಬ ಎಚ್ಚರಿಕೆಯಲ್ಲಿ ಇರ್ತೀರಿ. ಎಷ್ಟು ಕುಡಿಬೇಕು, ಎಷ್ಟು ತಿನ್ಬೇಕು, ಎಷ್ಟು ಮಾತಾಡಬೇಕು, ಎಷ್ಟು ಕೆಲಸ ಮಾಡಬೇಕು, ಎಲ್ಲಿ ಹೇಗಿರಬೇಕು ಎನ್ನುವ ಒಂದು ಪರಿಭಾವ ಪ್ರಜ್ಞೆ ಇರತಕ್ಕಂಥವರು ನೀವು. ಆದ್ರೂ ಒಂದೊಂದು ಸಮಯ ಟ್ರಿಗರ್ ಆಗ್ಬಿಡ್ತೀರಿ, ಬಾಯಿ ಜಾರಿ ಬಿಡ್ತೀರಿ. ಅದಿರುತ್ತೆ, ಮನುಷ್ಯನಿಗಿರಬೇಕಾದಂಥದ್ದು ಒಂದು ಸ್ವಲ್ಪ ಇರುತ್ತೆ. ನಾಟ್ ಎವ್ರಿಥಿಂಗ್, ಎಲ್ಲ ನಿರ್ಗುಣಾಕಾರಂ ಭಗವಂತ, ಸತ್ಯ ಭಗವಂತ, ಪೂರ್ಣ ಧರ್ಮ ಭಗವಂತ. ನಮ್ಮಲ್ಲಿ ಅಷ್ಟು ಬರ್ಲಿಕ್ಕೆ ಆಗೋಕ್ ಸಾಧ್ಯವೇ ಇಲ್ಲ. ಅದಕ್ಕೆ ಮದುವೆಯಲ್ಲಿ ತುಂಬಾ ಜನ ಗೊತ್ತಿಲ್ಲ, 36 ಇದ್ರೆ ಮದುವೆ ಮಾಡಬಹುದಾ, ಅದನ್ನ ನಾಳಿನ ಸಂಚಿಕೆಯಲ್ಲಿ ಹೇಳ್ತಾರೆ. ಈ ರಾಶಿಕೂಟ, ಗಣಕೂಟ, ವಶ್ಯಕೂಟ, ಯೋನಿಕೂಟ, ವರ್ಣಕೂಟ, ಗಣಕೂಟ, ಇದೆಲ್ಲ ಹೇಳ್ತೀವಲ್ವಾ. 36 ಗಣಕೂಟ ಇದ್ದರೆ ಮದುವೆ ಮಾಡಬಹುದಾ, ನಾಳಿನ ಸಂಚಿಕೆಯಲ್ಲಿ ಹೇಳ್ತಾನೆ. 36 ಕೆಲವೊಂದು ಸಮಯ ಬರೀ 3 ಕೂಡಿರುತ್ತೆ, ಅವರು ಮದುವೆ ಮಾಡಬಾರದಾ, ಇದನ್ನು ಕೂಡ ನಾಳಿನ ಸಂಚಿಕೆನಲ್ಲಿ ಸ್ವಲ್ಪ ಬಿಡಿಸಿ ಹೇಳಲಿಕ್ಕೆ ನಾನು ಟ್ರೈ ಮಾಡಿಕೊಡ್ತೇನೆ. ಸೊ ದಿಸ್ ಇಸ್ ದಿ ಮ್ಯಾಜಿಕ್ ಆಫ್ ಯು. ಇನ್ನಷ್ಟಿದೆ. ಈ ತರ ನಿಮಗೇ ಗೊತ್ತಿಲ್ಲದೆ ನೀವೊಂದು ವೈಬ್ರೇಷನ್ ಅಲ್ಲಿ ಏನ್ ಕೂತಿರ್ತೀರಿ. ಕೆಲವ್ರಿಗಿರುತ್ತೆ ಮೀಸೆ ಕಚ್ಚೋ ಬುದ್ಧಿ, ತುಟಿ ಕಚ್ಚೋ ಬುದ್ಧಿ, ಮೀಸೆ ತಿರುವ ಬುದ್ಧಿ, ಹಿಂಗನ್ನೋ ಬುದ್ಧಿ, ಕನ್ನಡಿ ನೋಡಿದ್ದೆ ಹಿಂಗನ್ನೋ ಬುದ್ಧಿ. ನಿಜವಾಗ್ಲೂ ಹೇಳ್ತಾನೆ, ಇಟ್ ಈಸ್ ಇನ್ ಯುವರ್ ಜೀನ್, ನಿಮ್ಮ ಜಾತಕದಲ್ಲಿರುತ್ತೆ. ಕೆಲವರು ನಾವು ಹೇಳ್ತಿರ್ತೇವೆ, ಇದೇನಪ್ಪ ಅವನ ಕಣ್ಣುಗಳು ಹಂಗ್ ನೋಡುತ್ತೆ, ಡೇಗೆ ತರ ಕುಕ್ಕಿ ನೋಡ್ತಾನ ಅವನು ಅನ್ನತಕ್ಕಂಥದ್ದು. ಇನ್ನೂ ಕೆಲವರು ಹಾಸ್ಯಭರಿತವಾಗಿ, ಇನ್ನೂ ಕೆಲವರು ರಸಭರಿತವಾಗಿ, ಇನ್ನೂ ಕೆಲವರು ಹಾಸ್ಯಮಯವಾಗಿ, ಇನ್ನೂ ಕೆಲವರದ್ದು ತುಂಟತನದ ಭಾವವಾಗಿ, ಇನ್ನೂ ಕೆಲವರದ್ದು ಪೋಲಿತನದ ಭಾವವಾಗಿದೆ. ಏನಪ್ಪಾ ಇದು, ಹೆಂಗೆ ಅವ್ರು ಬದಲಾಯಿಸ್ಕೊಳ್ಳಲ್ವಾ? ಇಲ್ಲ, ಇಟ್ ಹ್ಯಾಸ್ ಕಮ್ ಇನ್ ದ ಜೀನ್ಸ್. ಎಲ್ಲೋ ಸುಪ್ತವಾಗಿ ಅಡಗಿಸಿಟ್ಟಿರತಕ್ಕಂಥದ್ದು ಅದು ಒಂದೊಂದು ಸಮಯ ಎದ್ದು ಹೊರಗಡೆ ಬಂದ್ಬಿಡುತ್ತೆ. ಕೆಲವರಿಗೆ ಕೆಲವು ಅಭ್ಯಾಸಗಳು ಮಹಾ ದುರಭ್ಯಾಸಗಳಾಗಿ ಕೂಡ ಪರಿವರ್ತನೆ ಆಗತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ ಅಂತ ಹೇಳ್ತಾ